ಮಾತಾಡಿದ್ರೆ ಎಲ್ಲಿ ನಾಳೆ ಶಬ್ದನೇ ಇರಲ್ವೇನೋ ಅನ್ನೋ ತರ ಕಂಜೂಸ್ ತರ ಆಡ್ತಿದ್ದೀರಪ್ಪ. ಜಾಲಿ ರೈಡ್ ಬಂದಿದೀವಿ. ಹ್ಞೂ ಹಾ ಅಂದ್ರೆ ಹೆಂಗೆ? ಮಾತಾಡ್ರಿ. ಇದೀರಾ ಅಥವಾ ಬಿದೋಗ್ಬಿಟ್ಟಿದ್ದೀರಾ? ಯಾಕ್ರಿ, ಏನಾಯ್ತು? ಚಳಿನಾ? ಬಿಸಿಲಿದೆ ಆದ್ರೂ ಚಳಿ ಆಗ್ತಿದ್ಯಾ? ಈ ವೆದರ್ ಒಂಥರ ನಿಮ್ ತರನೇ ನೋಡಿ, ಅರ್ಥನೇ ಆಗಲ್ಲ. ವಿಕ್ಕಿ ಅವರೇ ಸಾಕು, ಸುಮ್ಮನೆ ಇರ್ತೀರಾ? ತಗೊಳ್ಳಿ, ಇದನ್ನ ಹಾಕೊಳ್ಳಿ. ನಿಮಗೆ ಚಳಿ ಆಗಲ್ವಾ? ನಾವು ಹುಡುಗರು ಸಿಂಗಲ್ ಅನ್ನೋ ಸ್ಟೇಟಸ್ನ ಕಳ್ಕೊತಿದ್ದಾಗೆ ಚಳಿಗಾಲದಲ್ಲಿ ಮೈ ಮೇಲಿರೋ ಜಾಕೆಟು, ಊಟದಲ್ಲಿರೋ ಚಿಪ್ಸ್ನ ತ್ಯಾಗ ಮಾಡೋಕ್ಕೆ ರೆಡಿಯಾಗಿರ್ಬೇಕು. ನೀವು ಹುಡುಗಿರ್ ನೋಡಿ, ನೀವೇ ತಗೊಬನ್ನಿ ಅಂದ್ರೆ ಬೇಡ ಪರವಾಗಿಲ್ಲ ಅಂತೀರ. ಆಮೇಲೆ ನಿಮಗೆ ನಮಗಿಂತ ಅದ್ರ ಅವಶ್ಯಕತೆ ಜಾಸ್ತಿ ಇದೆ ಅನ್ನೋ ಥರ ಆಡ್ತೀರ. ಲವ್ವಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಲವರ್ಸ್ನ ತುಂಬ ಜನ ನೋಡಿದ್ದೀನಿ. ಈಗ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ಯಾವ ಕಡೆ ಹೋಗ್ತಾ ಇದೀವಲ್ಲ, ಎಲ್ಲಿಗೆ ಬಂದಿದ್ದೀವಿ ಅಂತ ಕೇಳಿ. ಅಲ್ಲಿ ನೋಡಿ. ದೇವಸ್ಥಾನನ? ಹಾ, ಇಷ್ಟೊಂದು ಆಶ್ಚರ್ಯ ಪಡ್ಬೇಡಿ. ಮುಂದೆ ನಡೆಯೋದು ನೋಡಿ ತುಂಬಾ ಸರ್ಪ್ರೈಸ್ ಆಗೋದಿದೆ. ಅಲ್ಲಿಗೂ ಸ್ವಲ್ಪ ಮಿಕ್ಸ್ಕೊಳ್ಳಿ, ಹತ್ತಿ. ಯಾವಾಗ್ಲೂ ಹಿಂದೆಯಿಂದನೇ ಚೂರಿ ಹಾಕೋದಾಗೋಯ್ತು. ವಿಲನ್ ನೆಟ್ಟಗಿದ್ರೆ ಹೀರೋಗೊಂದು ಮರ್ಯಾದೆ ಕೊಂಡ್ರು, ದಮ್ ಇದ್ರೆ ಫೇಸ್ ಟು ಫೇಸ್ ಬರಬೇಕು. ನಮ್ಮ ಹುಡುಗಿ ರೌಡಿ ಬೇಬಿ, ಏನ್ ತಮಾಷೆನಾ? ಬಾಯ್ ಎಷ್ಟು ಹೇಳಿದ್ರು ಹಿಂದಿನೇ ಬರ್ತಾರಲ್ಲ ಬಾಸ್. ವಾಟ್ ಡು, ಅವ್ರ ಹಣೆ ಬರನೇ ಅಷ್ಟು. ಶೆಡ್ಯೂಲ್ ತುಂಬಾ ಟೈಟ್ ಇದೆ ಮೌಲ್ಯ. ಇವತ್ತು ನಮ್ಮ ಮದುವೆ ಫಂಕ್ಷನ್ ನಡೀತಿದೆ ಅಂತ ಪಾಪ ಇವ್ರಿಗೆ ಗೊತ್ತಿಲ್ಲ. ಐ ಮೀನ್, ನಮ್ಮ ಮನೆಗಳಲ್ಲಿ ಮದುವೆ ಫಂಕ್ಷನ್ ನಡೀತಿದೆ ಅಂತ ಹೇಳೋದಿಕ್ ಬಂದೆ. ಹೀರೋ ಹೀರೋಯಿನ್ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡ್ಬೋದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವರಿಗೆ. ಬ್ಲಡಿ ಲೂಸರ್ಸ್. ಬಾಸ್, ಇವತ್ತು ಈ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೂಪರ್ ಬಾಸ್ ನೀವು. ಓಕೆ, ಐ ಆಮ್ ಡ್ಯಾಮ್ ಓಕೆ. ಏಯ್, ಬಾಸ್, 25, 50. ನಿನಗೆ ಓವರ್ ಆಯ್ತು ಅನ್ನಿಸ್ತಿಲ್ವಾ? ಬಾ. ಏಯ್, ಏನ್ ಮಾಡ್ತಿದ್ಯವ? ಸೈಕೋಮನ್, ಬಾ. ಅಮೂಲ್ಯ, ಯು ಓಕೆ? ಅಮೂಲ್ಯ, ನಿನ್ನನ್ನ ಬೇರೆಯವರಿಂದ ಆರಾಮಾಗಿ ಕಾಪಾಡ್ಬೋದು, ಆದ್ರೆ ನೀನು ನಿನ್ನನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ಜಗತ್ತಿನ ದೊಡ್ಡ ದುರಂತ. ಯಾಕ್ರಿ, ಚಳಿ ಆಗ್ತಿಲ್ವಾ? ಚಳಿ ಹೋಯ್ತು, ಬಿಸಿಲು ಬಂತಲ್ಲ, ತಗೊಳ್ಳಿ.
ಅಣ್ಣ ಇವಳು ನಾನು ಮದುವೆ ಆಗ್ತಿರೋ ಹುಡುಗಿ, ಸದ್ಯದಲ್ಲೇ ಮದುವೆ ಫಿಕ್ಸ್ ಆಗಿದೆ. ಇವಳಿಗೆ ದೇವರು ಅಂದರೆ ತುಂಬ ಜಾಸ್ತಿ ಲವ್. ಸೊ ಇವಳಿಗೆ ಎಕ್ಸ್ಟ್ರಾ ಜಾಸ್ತಿ ಆಶೀರ್ವಾದ ಮಾಡೋ ಹಣ್ಣು ಹೂವು ಕಾಯಿನ ಕೊಡಿ. ಹಣ್ಣು ಕಾಯಿ ಎಲ್ಲ ಒಂದೇನೆ, ಜಾಸ್ತಿ ಆಶೀರ್ವಾದಕ್ಕೆ ಜಾಸ್ತಿ ಭಕ್ತಿನೇ ಬಂಡವಾಳ. ರೀ ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸುಮ್ಮನೆ ರೀ. ಲವ್ ಮಾಡುವಾಗ ಇಂಪ್ರೆಸ್ ಮಾಡೋನ ನೋಡಿದ್ದೀನಿ, ಆದರೆ ಮದುವೆ ಫಿಕ್ಸ್ ಆದಮೇಲೂ ಇಂಪ್ರೆಸ್ ಮಾಡಬೇಕು ಅಂತಿರೋರು ನೋಡ್ತಾ ಇರೋದು ಇದೇ ಫಸ್ಟು. ನಾವೊಂಥರ ಹಾಗೇನೆ ತುಂಬ ಸ್ಪೆಷಲ್ಲು. ಸಾಯೋ ಹಿಂದಿನ ದಿನದ ತನಕ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಸಾಯೋ 1 hour ಹಿಂದೆನೂ ಅವ್ರಿಗೆ ನನ್ನ ಕಂಡ್ರೆ ಬೋರ್ ಆಗಬಾರ್ದು, ಅದೇ ನನ್ನ ಆಸೆ. ಅಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತಂದರೆ ನಿಮ್ಮ ಹುಡುಗಿನ ಎತ್ಕೊಂಡು ದೇವಸ್ಥಾನದ ಮೆಟ್ಲತ್ತಿ. ಇದೊಂದು ಹಳೆ ಪದ್ಧತಿ. ಪ್ರೀತಿ ತಾಕತ್ತು ಅದರಲ್ಲಿ ಗೊತ್ತಾಗುತ್ತೆ. ಲವ್ ಎಟ್ ಫಸ್ಟ್ ಸೈಟ್ ನಮ್ಮದು. ಕನ್ಸಲ್ಲಿ ಕಾಣೋ ಹುಡುಗಿ ರಿಯಲ್ ಆಗಿ ಸಿಕ್ಕಿ ಲವ್ ಆಗಿ ಈಗ ಹೆಂಡ್ತಿನೂ ಆಗ್ತಾ ಇದ್ದಾಳೆ. ಲೈಫಲ್ಲಿ ಚಾಲೆಂಜ್ ಆಗ್ತಿದ್ರೆ ಸೀರಿಯಸ್ ಆಗಲ್ಲ, ಇನ್ನು ಲವ್ವಲ್ಲಿ ಚಾಲೆಂಜ್ ಆಗ್ತಿದ್ರೆ ಬಿಡೋ ಮಾತೇ ಇಲ್ಲ. ಅದೇನೋ ಪದ್ಧತಿ ಅಂತೆ. ಪದ್ಧತಿನ? ಏನು ಪದ್ಧತಿ? ಅಲ್ಲಿ ನೋಡಿ. ವಿಕ್ಕಿ ಅವರೇ, ಏನು ಮಾಡ್ತಿದ್ದೀರಾ? ಈಗ ಯಾರು ಇದನ್ನ ಫಾಲೋ ಮಾಡಲ್ಲ. ಅಂದರೆ ನಿಮಗೆ ಈ ಪದ್ಧತಿ ಮುಂಚೆನೇ ಗೊತ್ತಿತ್ತಾ? ಗೊತ್ತಿತ್ತು, ಆದರೆ ನೀವು ನನ್ನನ್ನು ಎತ್ಕೊಂಡು ಕಷ್ಟಪಡೋದು ನಂಗೆ ಇಷ್ಟ ಇರಲಿಲ್ಲ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಿ. ನಿಮ್ಮನ್ನ ಎತ್ಕೊಂಡು ಮೆಟ್ಲಲ್ಲ, ಮೌಂಟ್ ಎವರೆಸ್ಟ್ ಬೇಕಾದ್ರೂ ಹತ್ತುತ್ತೀನಿ. ಹಬ್ಬ ಮಾಡೋ ಕ್ಷಣಕ್ಕೆ ಯಾರು ಕಷ್ಟ ಅಂತಾರ? ಗಟ್ಟಿ ಮೇಳ